ಹಾಯ್ ಎಲ್ರಿಗೂ ನಮಸ್ಕಾರ. ರೂಪಾ ಕುಕಿಂಗ್ ವ್ಲಾಗ್ಗೆ ಸ್ವಾಗತ. ಇವತ್ತು ಬಿಸಿಬೇಳೆಬಾತ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಬಿಸಿಬೇಳೆಬಾತ್ ಮಾಡೋಕ್ಕೆ 1 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಯಾವುದಾದ್ರೂ ಅಕ್ಕಿ ತೊಗೋಬೋದು. ಅದಕ್ಕೆ 1 ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ. ಎರಡನ್ನೂ ಸೇಮ್ ತೊಗೋಬೇಕು. 1 ಕಪ್ ಅಕ್ಕಿ ತೊಗೊಂಡ್ರೆ 1 ಕಪ್ ಬೇಳೆ ತೊಗೋಬೇಕು. ಇದನ್ನು ಮಿಕ್ಸ್ ಮಾಡಿ ಎರಡನ್ನೂ ಚೆನ್ನಾಗಿ ಒಂದು 2 ರಿಂದ 3 ಸತಿ ತೊಳ್ಕೊಬೇಕು. ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಬಿಸಿಬೇಳೆಬಾತ್ ಮಾಡೋಕ್ಕೆ ತರಕಾರಿನ ತೊಗೊಂಡಿದ್ದೀನಿ. 2 ಆಲೂಗೆಡ್ಡೆ, ಬೀನ್ಸು, ನೆನೆಸಿರೋ ಬಟಾಣಿ, 2 ಕ್ಯಾರೆಟು ಮತ್ತು 1 ಗೆಡ್ಡೆಕೋಸು ಎಲ್ಲದನ್ನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 3 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಕುಕ್ಕರಿಗೆ ಮೊದಲೇ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಎಲ್ಲ ತರಕಾರಿನೂ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ತರಕಾರಿಗಿಂತ ಬೀನ್ಸ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆನ ಹಾಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ಹರಳುಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಷಲ್ ಹೊಡ್ಸ್ಕೊಬೋದು. ನಾನು ಇದನ್ನು 1 ವಿಷಲ್ ಹೊಡ್ಸ್ಕೊತೀನಿ ಅಷ್ಟೇ. ಇದು ವಿಷಲ್ ಹಾಕೋ ಅಷ್ಟೊತ್ತಿಗೆ ಬಿಸಿಬೇಳೆಬಾತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಕಪ್ಪಲ್ಲಿ ಕಡಲೆಬೀಜ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಹೋಳಾಗೋಷ್ಟು ಕೊಬ್ಬರಿನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಸಾಸಿವೆ, ಬಿಸಿಬೇಳೆಬಾತ್ ಪುಡಿ, 1 ಸ್ಪೂನ್ ಆಗೋಷ್ಟು ಖಾರ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಸ್ವಲ್ಪ ಬೆಲ್ಲ, ಒಂದು ನಿಂಬೆಹಣ್ಣಿಗಿಂತ ಚಿಕ್ಕ ಸೈಜಲ್ಲಿ ಹುಣಸೆಹಣ್ಣ ತೊಗೊಂಡಿದ್ದೀನಿ. ಬಾಣಲಿನ ಕಾಯಕ್ಕೆ ಇಟ್ಕೊಂಡು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬದಲು ತುಪ್ಪನೂ ಹಾಕೋಬೋದು. ಮೊದಲಿಗೆ ನಾವು ಕೊಬ್ಬರಿ ಮತ್ತು ಕಡಲೆಬೀಜನ ಫ್ರೈ ಮಾಡ್ಕೋಬೇಕು. ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಬೇಗ ಕೆಂಪಗಾಗುತ್ತೆ. ಇಷ್ಟು ಕೆಂಪಗಾದರೆ ಸಾಕು. ಇದನ್ನೆಲ್ಲ ಒಂದು ಬೌಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಒಂದು ಚಿಕ್ಕ ಕಪ್ ಆಗೋಷ್ಟು ಕಡಲೆಬೀಜನ ಹಾಕೋತಾ ಇದ್ದೀನಿ. ಕಡಲೆಬೀಜನೂ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿರೋ ಕಡಲೆಬೀಜ ಇಷ್ಟಪಡಲ್ಲ ಅನ್ನೋರು ಅಕ್ಕಿ ಮತ್ತು ಬೇಳೆನ ಬೇಯಕ್ಕಿರ್ತೀವಲ್ಲ ಆವಾಗಲೇ ಹಾಕೋಬೋದು. ನಾನಿಲ್ಲಿ ಫ್ರೈ ಮಾಡ್ಕೊಂಡು ತಗೋತಾ ಇದ್ದೀನಿ. ಎಲ್ಲ ಕೆಂಪಗಾಗಿದೆ. ಒಂದು ಬೌಲಿಗೆ ಎತ್ತಿಟ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು 3 ಕೆಂಪು ಮೆಣಸಿನ್ಕಾಯಿನ ಮುರಿದಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹುಣಸೆಹಣ್ಣ ಒಂದು 5 ನಿಮಿಷ ನೆನೆಸ್ಕೊಂಡು ಹುಣಸೆಹಣ್ಣಿನ ಹುಳಿನ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ಒಂದು 3 ನಿಮಿಷ ಇದನ್ನು ಕುದಿಸ್ಕೋಬೇಕು. ಕುದ್ದಾದ್ಮೇಲೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಖಾರ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಎರಡೂ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. 1 ಪ್ಯಾಕೆಟ್ ಆಗೋಷ್ಟು MTR ಬಿಸಿಬೇಳೆಬಾತ್ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ 1 ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ಮೊದಲೇ ಬಿಸಿಬೇಳೆಬಾತ್ ಪೌಡರ್ನ ಫ್ರೈ ಮಾಡಿ ಪೌಡರ್ ಮಾಡಿರ್ತಾರೆ. ಅದಕ್ಕೆ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸ್ಕೊಂಡಾದಮೇಲೆ 1 ಕಪ್ ಅಥವಾ ಇಲ್ಲ 2 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 2 ನಿಮಿಷ ಕುದಿಸ್ಕೋಬೇಕು. ಕುದಿಸ್ಕೊಂಡಾದಮೇಲೆ ಬಿಸಿಬೇಳೆಬಾತಿಗೆ ಮಸಾಲ ರೆಡಿ ಆಗುತ್ತೆ. 1 ವಿಷಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಅನ್ನ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದಿರಬೇಕು. ಮೊದಲೇ ಮಾಡಿಟ್ಕೊಂಡಿರೋ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಮತ್ತು ಒಗ್ಗರಣೆ ಎಲ್ಲ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ಬಿಸಿಬೇಳೆಬಾತ್ ಆರಿದ್ಮೇಲೆ ಗಟ್ಟಿ ಆಗುತ್ತೆ. ಯಾಕಂತ ಅಂದರೆ ಅಕ್ಕಿನ ಜಾಸ್ತಿ ತೊಗೊಂಡು ಬೇಳೆನ ಕಡಿಮೆ ತೊಗೊಂಡಿರ್ತಾರೆ. ನೀವು ಆ ಥರ ಮಾಡ್ಕೋಬೇಡಿ. ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಬೇಳೆನ ಹಾಕ್ಕೋಬೇಕು. ಆವಾಗ ಬಿಸಿಬೇಳೆಬಾತ್ ಎಷ್ಟೊತ್ತಿಟ್ರೂ ಗಟ್ಟಿ ಆಗಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಚಿಕ್ಕ ಪೀಸ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡ್ತಿರ್ಬೋದು ನೀವು, ಅನ್ನ ತುಂಬ ಮೆತ್ತಗಾಗೋವರೆಗೂ ಬೆಂದಿಲ್ಲ ಮತ್ತು ತರಕಾರಿ ಯಾವುದೂ ಕಲಸೋಗಿಲ್ಲ. ಜಾಸ್ತಿ ಅನ್ನದ ಥರನೂ ಇರಬಾರ್ದು, ಚೆನ್ನಾಗಿರಲ್ಲ ಬಿಸಿಬೇಳೆಬಾತಿಗೆ. ಇವಾಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಕೊಬ್ಬರಿ ಮತ್ತು ಕಡಲೆಬೀಜನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಕುದಿಸ್ಬೇಡಿ, ಮತ್ತೆ ಕಲಸೋದಂಗೆ ಆಗುತ್ತೆ ಅನ್ನ ಎಲ್ಲ. ಲಾಸ್ಟಲ್ಲಿ ಟೇಸ್ಟ್ ನೋಡಿ, ಸಪ್ಪೆ ಆಗಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ನಾನು ಹೇಳಿರೋ ಥರ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ನೋಡಿ. ನೀವು ಇದೇ ಥರ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.